ಯುಗಾದಿ ಹೊಸ ಯುಗದ ಆರಂಭ, ಬೇವು ಬೆಲ್ಲ ಮಿಶ್ರಣ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಆನೆ ಅಂದ್ರೆ ಎಲ್ರಿಗೂ ತಟ್ಟಂತ ನೆನಪಾಗುವಂಥದ್ದೇ ವಿನಯ್ ಗೌಡ ಅವರು. ಇತ್ತೀಚೆಗೆ ಆದಂತಹ ಒಂದಷ್ಟು ಬೆಳವಣಿಗೆ ಇರಬಹುದು, ಅವರ ಜೀವನದಲ್ಲೂ ಕಹಿ ಸಿಹಿ ಎಲ್ಲವನ್ನು ಮಿಶ್ರಣ ಆಗಿದೆ. ಆದರೆ ಹೊಸ ಯುಗದ ಆರಂಭ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಡೆವಿಲ್ ಸಿನಿಮಾದ ವಿಲನ್ ಕೂಡ ಇವರೇ. ನಮಸ್ತೆ ವಿನಯ್ ಅವರೇ, ಲುಕಿಂಗ್ ಗುಡ್. ಬಟ್ ಹೇಗೆ ಅನ್ನಿಸ್ತಾ ಇದೆ ಸದ್ಯಕ್ಕೆ ಜೀವನ? ಸದ್ಯಕ್ಕೆ ಒಂದು ಒಂದು ಕಹಿ, ಅದೇ ಹೇಳಿದ್ರಲ್ಲ ನೀವು, ಸಿಹಿ ಕಹಿ ಅಂದ್ಬಿಟ್ಟು, ಕಹಿ ಎಲ್ಲ ಮುಗಿದು ಇವಾಗ ಸಿಹಿ ಸ್ಟಾರ್ಟ್ ಆದಂಗೆ ಅನ್ನಿಸ್ತಿದೆ. ಆ್ಯಂಡ್ ಅದೊಂದು ಆಗಬೇಕಾಗಿತ್ತು, ಏನೋ ಒಂದು ನಡೀತು. ಬಟ್ ಹೊಸ ವರ್ಷ ಹೊಸ್ದಾಗಿ ಶುರು ಆಗಿದೆ. ಸೊ ಲೆಟ್ ಸ್ಟಾರ್ಟ್ ಫ್ರೆಶ್ ಅಂತ ಮುಂದುವರಿತಾ ಇದ್ದೀನಿ. ಹೋಪ್ಫುಲಿ ಹೊಸ ವರ್ಷ ಇನ್ನೇನು ಈ ಕಡೆ ಶುರುವಾಯಿತು, ನಿಮ್ದೆಲ್ಲವೂ ಆ ಕಡೆ ಕಹಿ ಘಟನೆಗಳು ಅಲ್ಲಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ಬೋದು. ಅದು ಕೂಡ ಕನೆಕ್ಟ್ ಆಯಿತು ನಿಮ್ಮ ಲೈಫಲ್ಲಿ. ಹೌದು ಮೇಡಮ್, ಬಿಕಾಸ್ ಇನ್ಫ್ಯಾಕ್ಟ್ ಈ ಹಬ್ಬದ ಮುಂಚೆ ಎಲ್ಲ ಮುಗ್ದಿದ್ದು ತುಂಬ ಖುಷಿ ಇದೆ. ಇನ್ನು ಹಬ್ಬದ ದಿನವೂ ಆ ಥರ ಒಂದು ಸ್ಥಳದಲ್ಲಿ ಕಳಿಬೇಕಾಗಿತ್ತೆ, ತುಂಬ ಬೇಜಾರಾಗಿರೋದು. ಬಟ್ ದೆನ್ ಎಲ್ಲ ಅದಕ್ಕೆ ಮುಂಚೆನೇ ಮುಗೀತು. ಆ್ಯಂಡ್ ಹಬ್ಬ ಮನೆಯಲ್ಲಿ ಫ್ಯಾಮ್ಲಿ ಜೊತೆ ಖುಷಿಯಾಗಿ ಆಚರಿಸಿದೆ. ಅದೊಂದು ತುಂಬ ಖುಷಿ ಇದೆ. ಐ ಗೆಸ್ ದಿಸ್ ಇಯರ್ ವಿಲ್ ಗೋ ಗುಡ್. ಹೊಸ ವರ್ಷ ಅಲ್ವಾ, ಸಿಹಿ ಕಹಿ ಅಂದೆ. ಫಸ್ಟು ಸಿಹಿ ಬಗ್ಗೆ ಮಾತಾಡೋಣವಾ, ಕಹಿ ವಿಚಾರದ ಬಗ್ಗೆ ಮಾತಾಡೋಣವಾ? ಫಸ್ಟ್ ಕಹಿ ಮುಗಿಸ್ಬಿಡೋಣ. ಓಕೆ, ಕಹಿ ಬಗ್ಗೆ ಅನ್ನೋದಾದರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆ ನಿಮಗೂ ಗೊತ್ತು. ಜಸ್ಟ್ ಸೆಕೆಂಡ್ ವಿಡಿಯೋ ಒಂದಷ್ಟು ರೀಲ್ಸ್ ಅನ್ನುವಂಥದ್ದು ನೀವು ಮಾಡ್ತಿರ್ತೀರಾ. ಬಟ್ ಈ ರೀತಿಯ ರೀಲ್ ಬೇರೆ ರೀತಿಯ ಟ್ವಿಸ್ಟ್ ಕೊಡ್ತು ನಿಮ್ಮ ಲೈಫಲ್ಲಿ. ಕಾರಣಕರ್ತರು ಯಾರು ಅನ್ನೋಂಥದ್ದನ್ನು ಹೇಳ್ತೀರಾ ಅಥವಾ ನಿಮಗೆ ನೀವೇ ಅದನ್ನು ಹಾಕ್ಕೊಳ್ತೀರಾ? ಇಲ್ಲ, ಇವಾಗ ಮಿಸ್ಟೇಕ್ ಆಗಿದೆ. ಆ್ಯಂಡ್ ಅದು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು, ಮತ್ತೊಬ್ಬರ ಮೇಲೆ ಮಾಡೋದು, ಇಟ್ ಈಸ್ ನಾಟ್ ರೈಟ್. ಐ ವಾಸ್ ಪಾರ್ಟ್ ಆಫ್ ಇಟ್. ಅಂದರೆ ಒಂದು ರೀಲ್ ಮಾಡಿದಾಗ ಆ ರೀಲಿಗೆ ನಾನು ಪಾರ್ಟ್ ಆಗಿದ್ದೆ. ಸೊ ಬ್ಲೇಮ್ ಇಸ್ ಈಕ್ವಲ್. ಒಂದು ನಮ್ಮ ಏನು ಶೋ ನಡೀತಾ ಇದೆ, ಆ ಶೋನಲ್ಲಿ ನನಗೆ ಕೊಟ್ಟಂಥ ಕ್ಯಾರೆಕ್ಟರ್ ಬಂದು ಪುಷ್ಪ. ಸೊ ನನಗೆ ಇದ್ದಂಥ ಒಂದು ಪ್ರಾಪ್ ಬಂದು ಬೀಡ ಇತ್ತು. ಸೊ ಅದ್ರ ಪ್ರಕಾರ ನಾನು ರೀಲ್ ಮಾಡಿ ನಾನು ನನ್ನ ಒಂದು ಅಕೌಂಟ್ನಲ್ಲಿ ಹಾಕಿದ್ದೀನಿ. ಯೂಶ್ವಲಿ ಏನಾಗುತ್ತೆ ಅಂದರೆ, ಪ್ರತಿ ವಾರ ನಾವೇನು ಶೋ ಮಾಡ್ತೀವಿ, ಗರ್ಲ್ಸ್ ವರ್ಸಸ್ ಬಾಯ್ಸು, ಆ ಶೋನಲ್ಲಿ ಏನಿರುತ್ತೆ ಕಾಂಟೆಂಟು, ಅದ್ರ ಪ್ರಕಾರ ಒಂದು ಕಾಸ್ಟ್ಯೂಮ್ನಲ್ಲೇ ರೀಲ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ಪ್ಯಾಟ್ರನ್. ಡೇ ಒನ್ನಿಂದ ಫಸ್ಟ್ ಎಪಿಸೋಡಿಂದನೂ ಅದೇ ಪ್ಯಾಟ್ರನ್ ಫಾಲೋ ಮಾಡ್ಕೊಂಬಂದಿರೋದು ನಾವು. ಒಂದು ಪ್ರೋಮೋ ಬರುತ್ತೆ, ಆ ಪ್ರೋಮೋ ನೆಕ್ಸ್ಟು ನಮ್ಮ ರೀಲ್ ರಿಲೀಸ್ ಆಗುತ್ತೆ. ಯಾಕೆ ಅಂದರೆ ಕಲರ್ಸ್ ಚಾನಲ್ನ ಫಾಲೋ ಮಾಡೋವಷ್ಟು ಅಷ್ಟು ಗ್ರೂಪ್ ಜನರಿದ್ದರೆ, ನಮ್ಮನ್ನು ಫಾಲೋ ಮಾಡೋವಷ್ಟು ಒಂದು ಗ್ರೂಪ್ ಜನರಿದ್ದಾರೆ. ಎರಡು ಕೊಲಾಬ್ ಆದಾಗಲೇ ವೀಕೆಂಡ್ ಶೋನ ಬೂಸ್ಟ್ ಮಾಡೋದಕ್ಕಾಗೋದು. ಸೊ ನಾನೊಬ್ಬನೇ ಅಲ್ಲ, ರಜತ್ ಆಗಿರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು, ಪ್ರತಿಯೊಬ್ಬರು ಅಥವಾ ಫೋಟೋಸ್ ಹಾಕ್ತಾರೆ ಅಥವಾ ರೀಲ್ ಮಾಡಾಕ್ತಾರೆ. ಸೊ ದ್ಯಾಟ್ ಅವರ ಒಂದು ಫಾಲೋವರ್ಸು ಆ ಶೋಗೆ ಕನೆಕ್ಟ್ ಆಗಲಿ ಅಂತ. ಅದೇ ರೀತಿ ನಾನು ನನ್ನ ರೀಲ್ ಮಾಡಿ ಹಾಕಿದೆ, ರಜತ್ ಅವ್ನು ರೀಲ್ ಮಾಡ್ತಿದ್ದ. ಬೈ ದೆನ್ ನಾನು ನನ್ನ ರೀಲ್ ಮುಗಿಸ್ಕೊಂಡು ಊಟಕ್ಕೆ ಹೋಗೋವಾಗ ಅಲ್ಲಿ ಮಾಡ್ತಿದ್ನಲ್ಲ, ಹಿ ಕಾಲ್ಡ್ ಮೀ, ಬಂದು ಒಂದು ರೀಲ್ ಜೊತೆಲಿ ಮಾಡೋಣ ಬಾ ಅಂತ. ದ್ಯಾಟ್ ವಾಸ್ ಒನ್ ಸ್ಮಾಲ್ ಮಿಸ್ಟೇಕ್ ಆಫ್ ಮೈ ಲೈಫ್ ದಟ್ ಹ್ಯಾವ್ ಡನ್. ಅಂದರೆ ಈ ಎಂಟೈರ್ ಲೈಫಲ್ಲಿ ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಆ ರಶ್ನಲ್ಲಿ ಏನು ಮಾಡಿದೆ, ಇನ್ನೇನು ಹೊರಡಬೇಕು, ತಿರ್ಗಾ ಶೋ ಸ್ಟಾರ್ಟ್ ಆಗ್ತಿದೆ, ಬ್ರೇಕ್ ಇದೆ ಅಂತ ಅಂದ್ಬಿಟ್ಟು ಜಲ್ದಿ ಮುಗಿಸೋಣ ಅಂತ ಹೋದೆ. ಅದು ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದು ತಪ್ಪಾಯಿತು. ಅದು ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್. ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇಟ್ ವಾಸ್ ಮೈ ಮಿಸ್ಟೇಕ್. ನಾನು ಯೋಚನೆ ಮಾಡಬೇಕಾಗಿತ್ತು. ಆ ವಿಡಿಯೋದಲ್ಲಿ ಬಳಸಿರುವಂತಹ ಒಂದು ಮಚ್ಚ ಏನಿದೆ, ಆ ಪ್ರಾಪರ್ಟಿ, ಅದೇ ಅಲ್ಲಿ ನಿಮಗೆ ಮುಳುವಾಯಿತು ಅನಿಸುತ್ತೆ. ನೀವು ಹೇಳಿದ್ರಿ ಅದು ಇಟ್ ವಾಸ್ ಲೈಕ್ ಫೈಬರ್ ಅನ್ನೋವಂಥದ್ದು, ಒರಿಜಿನಲ್ ಮಚ್ಚು ಅಲ್ಲ. ನಿಮಗೂ ಕೂಡ ಸೆನ್ಸ್ ಇರೋವಂಥದ್ದು. ಯಾಕಂದರೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ನಿಮ್ಮ ಸ್ಟೈಲ್ ಇರ್ಬೋದು, ಹೇರ್ ಸ್ಟೈಲಿಂದ ನಿಮ್ಮ ಅಡಿಯಿಂದ ಮುಡಿವರೆಗೂ ಎಲ್ಲವನ್ನು ಕಾಪಿ ಮಾಡ್ತಾರೆ ಫ್ಯಾನ್ಸು. ಅಂಥದ್ರಲ್ಲಿ ನೀವು ಒರಿಜಿನಲ್ ಮಚ್ಚು ಯೂಸ್ ಮಾಡೋಕ್ಕೆ ಹೇಗೆ ಸಾಧ್ಯ ಅನ್ನೋಂಥ ಒಂದು ಪ್ರಶ್ನೆ ಬಂತು. ಇನ್ನೊಂದು ಕಡೆ ಸಾಕ್ಷ್ಯ ನಾಶ ಮಾಡುವಂತಹ ಒಂದು ಅದರ ಪ್ರಯತ್ನದಲ್ಲೂ ಇದ್ದೀರಾ ಅನ್ನುವಂಥದ್ದು ಬಂತು. ಇದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಅಂತ? ನನಗೆ ನನ್ನ ಕನೆಕ್ಷನ್ ಇರೋದು, ನಾನು ಆ ರೀಲ್ನಲ್ಲಿದ್ದೆ. ಆ್ಯಂಡ್ ಆ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಆ 18 ಸೆಕೆಂಡ್ಸ್ ನಾನು ಏನು ಮಾಡಿದೆ ಅಷ್ಟಕ್ಕೆ ಮಾತ್ರ ಕನೆಕ್ಷನ್ ಇರೋದು. ಆ ಪ್ರಾಪರ್ಟಿಗೆ ನನಗೆ ಯಾವ ರೀತಿಯಾದ ಕನೆಕ್ಷನೂ ಇಲ್ಲ. ಲೈಕ್ ಐ ಸೆಡ್, ನಾನು ಪುಷ್ಪ ಒನ್ ಕ್ಯಾರೆಕ್ಟರ್ ಏನಾದರೂ ಮಾಡಿದರೆ, ನನಗೆ ಒಂದು ಲುಂಗಿ, ಒಂದು ಶರ್ಟು, ತಲೆಗೆ ಒಂದು ಬಟ್ಟೆ ಕೊಟ್ಟಿರೋರು. ಸೊ ದಟ್ ವುಡ್ ಹ್ಯಾವ್ ಬೀನ್ ಮೈ ಪ್ರಾಪರ್ಟಿ. ಅದು ನನ್ನ ಪ್ರಾಪರ್ಟಿ ಆಗ್ತಿತ್ತು. ಬಟ್ ದೆನ್ ಐ ಚೂಸ್ ಟು ಡೂ ಪುಷ್ಪ 2. ಅವನು ಆಲ್ರೆಡಿ ರಿಚ್ ಆಗಿರ್ತಾನೆ ಅದರಲ್ಲಿ. ಆ್ಯಂಡ್ ಅವನು ಅದರಲ್ಲಿ ಈ ಡಸನ್ ಗೋ ಟು ಕಟ್ ವುಡ್ ಆ್ಯಂಡ್ ಆಲ್. ಅಂದರೆ
ಮರ ಕಡಿಯೋದಕ್ಕೆ ಹೋಗೋದಿಲ್ಲ ಅವನು. ಬೀಡ ಅನ್ನೋದು ಒಂದು ಇದು ಇತ್ತು. ಸೊ ಅದು ನನ್ನ ಪ್ರಾಪರ್ಟಿ ಆಗಿತ್ತು. ರಜತದ ಏನು ಪ್ರಾಪರ್ಟಿ ಇತ್ತು ಅದನ್ನ ಇಟ್ಕೊಂಡು ಅವ್ನು ಮಾಡ್ತಿದ್ದ. ಇಟ್ ವಾಸ್ ಗಿವನ್ ಬೈ ಯುನೋ ದ ಪ್ರಾಪರ್ಟಿ. ಅಲ್ಲಿ ಏನು ಮಾಡ್ತಾರೆ ಅವ್ರು ಕೊಟ್ಟಿದ್ದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಸ್ಟ್ರಿನಲ್ಲಿ ಯಾವುದೇ ಪ್ರಾಪರ್ಟಿ ಇದ್ದರೂ ದೇ ಮೇಕ್ ಇಟ್ ಲುಕ್ ರಿಯಲ್. ಸೊ ಆ ಪ್ರಾಪರ್ಟಿ ಏನಿತ್ತು ಇಟ್ಸ್ ಫೈಬರ್ ನಾನು ಯೂಸ್ ಮಾಡಿದ್ದು. ನಾನು ಆ ರೀಲ್ನಲ್ಲಿ ನೋಡ್ಬೋದು ಒಂದು 2-3 ಶಾರ್ಟ್ಸ್ ಇದೆ ನಾನು ವಾಕ್ ಮಾಡ್ತಾ ಇರೋದು, ಟರ್ನ್ ಮಾಡಿರೋದು. ಅದನ್ನು ಯೂಸ್ ಮಾಡಿರೋದೆಲ್ಲ ಫೈಬರೇ. ಸೊ ಅದಾದಮೇಲೆ ಪ್ರಾಪರ್ಟಿ ಅವ್ನ ಕೈಗೆ ಕೊಟ್ಟೆ. ನನ್ನ ಪಾಡಿಗೆ ನಾನು ಐ ವೆಂಟ್ ಬ್ಯಾಕ್. ಅದಷ್ಟೇ ನಂದು ಕನೆಕ್ಷನ್ ಇರೋದು ಆ ರೀಲ್ಗೆ ನನಗೆ. ಸೊ ಅದು ಫೈಬರ್ದು, ಮೆಟಲ್ದು, ಇನ್ನೊಂದು ಮತ್ತೊಂದು ಇದೆಲ್ಲ ಐ ಡೋಂಟ್ ನೋ ವೇರ್ ಇಟ್ ಕೇಮ್ ಫ್ರಮ್. ಬಟ್ ದೆನ್ ತನಿಖೆ ನಡೀತಾ ಇದೆ, ಪೊಲೀಸವರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಸಾಕ್ಷಿ ನಾಶ ಇನ್ನೊಂದು ಮತ್ತೊಂದು ಐ ಡೋಂಟ್ ಹ್ಯಾವ್ ಎನಿ ಕನೆಕ್ಷನ್ಸ್ ಟುವರ್ಡ್ಸ್ ದ್ಯಾಟ್. ಯಾಕೆಂದರೆ ಅದು ಪ್ರಾಪರ್ಟಿನೇ ನಂದಲ್ಲ. ಸೊ ಅದನ್ನು ನಾಶ ಮಾಡೋದು ಇನ್ನೊಂದು ಮಾಡೋದು ನಥಿಂಗ್ ಈಸ್ ರಿಲೇಟೆಡ್ ಟು ಮೀ. ನನ್ನ ಕನೆಕ್ಷನ್ ಏನಿತ್ತು ಆ ರೀಲ್ ಜೊತೆಯಲ್ಲಿ ಅಷ್ಟೇ. ಅದನ್ನು ಮುಗಿದ್ಮೇಲೆ ಆ ಪ್ರಾಪರ್ಟಿ ನೋಡಲೂ ಇಲ್ಲ, ನಾನು ಮುಟ್ಲೂ ಇಲ್ಲ. ಇಟ್ ವಾಸ್ ಓನ್ಲಿ ಒನ್ಸ್ ಅವನು ಹಿಂದ್ಗಡೆಯಿಂದ ಹಿಂಗೆ ಪಾಸ್ ಮಾಡ್ತಾನೆ, ಹಿಂಗೆ ತೊಗೊತೀನಿ, ಆವಾಗ ನನಗೆ ಫೀಲ್ ಆಗುತ್ತೆ ಇಟ್ ಈಸ್ ರಿಯಲ್ ಆರ್ ನಾಟ್ ಅನ್ನೋದು. ಫೈಬರ್ ಅದು. ಸೊ ಮುಗೀತು, ನಾನು ಹೊರಟೆ ನಾನು ಅಷ್ಟೇ. ಅದಕ್ಕೆ ಇನ್ನು ಮುಂದಕ್ಕೆ ಅದಕ್ಕೆ ನನಗೆ ಸೀನೇ ಇಲ್ಲ ನನಗೆ. ಬಟ್ ನಿಮಗೆ ಅರಿವಿತ್ತಲ್ವಾ ಈ ರೀತಿ ಒರಿಜಿನಲ್ ಮಚ್ಚನ್ನ ಯೂಸ್ ಮಾಡಬಾರ್ದು ಅನ್ನೋಂಥ ಒಂದು ಅರಿವಾದರೂ ಇತ್ತು? ಒರಿಜಿನಲ್ ಮಚ್ಚು ಎಲ್ಲೂ ಯೂಸ್ ಮಾಡೋಂಗಿಲ್ಲ. ಆ್ಯಂಡ್ ನಿಮ್ಮ ಮುಖಾಂತರ ನಾನು ಎಲ್ಲರಿಗೂ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹುಡುಗರು ನಮ್ಮನ್ನು ಫಾಲೋ ಮಾಡೋರು ಯಾರು ದಯವಿಟ್ಟು ಒರಿಜಿನಲ್ ಅಥವಾ ಡೂಪ್ಲಿಕೇಟೇ ಇರ್ಬೋದು, ಅದು ವೀಡಿಯೋಸ್ನಲ್ಲಿ ಗೊತ್ತಾಗೋದಿಲ್ಲ ಒರಿಜಿನಲ್ ಡೂಪ್ಲಿಕೇಟಾ ಅಂತ. ದಯವಿಟ್ಟು ಆ ಥರ ವೆಪನ್ಸ್ನ ಯೂಸ್ ಮಾಡಿ ರೀಲ್ಸ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಮಾಡಬೇಡಿ. ನೀವೇ ನೋಡಿದ್ದೀರಾ ಸಾಕಷ್ಟು ತೊಂದರೆಗಳನ್ನ ನಾನು 18 ಸೆಕೆಂಡ್ ರೀಲಿಂದ ಅನುಭವಿಸಿದ್ದೀನಿ. ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಲೈಕ್ ಯು ಸೆಡ್ ಇಟ್ ವಾಸ್ ಅ ರಾಂಗ್ ಮೆಸೇಜ್. ನಾನು ಹೇಳ್ದಂಗೆ ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಆ್ಯಂಡ್ ದ್ಯಾಟ್ ಒನ್ ಮಿಸ್ಟೇಕ್ ವಿಚ್ ಐ ಡಿಡ್, ಒಂದು ವಾರ ನಂದು ಇಟ್ ವಾಸ್ ಲಾಸ್ಟ್. ಆ್ಯಂಡ್ ನನ್ನ ರೆಪ್ಯುಟೇಷನ್ನು, ನಾನು ಇಷ್ಟು ವರ್ಷ ಇದ್ದಂಥ ರೀತಿ ಎಲ್ಲ ದೇ ಸ್ಟಾರ್ಟೆಡ್ ಜಡ್ಜಿಂಗ್ ಮೀ. ನನ್ನ ಜಡ್ಜ್ ಮಾಡೋದಕ್ಕೆ ಶುರು ಮಾಡಿದ್ರು ಜನರು. ಬಟ್ ನನಗೆ ಹತ್ತಿರ ಇರೋರು, ನನ್ನ ಫಾಲೋ ಮಾಡೋರು, ಅವ್ರಿಗೆಲ್ಲ ಗೊತ್ತು ಇಟ್ ವಾಸ್ ನಾಟ್ ಮೈ ಮಿಸ್ಟೇಕ್. ಆರ್ ನಾನು ಇರೋ ರೀತಿ ನೀತಿ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಐ ಆಮ್ ಗ್ಲ್ಯಾಡ್ ದಟ್ ದೇ ಅಂಡರ್ಸ್ಟುಡ್. ವಿಡಿಯೋ ಯಾವಾಗ ಮಾಡಿದ್ದು, ಅಪ್ಲೋಡ್ ಯಾವಾಗ ಆಗಿದ್ದು, ಜೊತೆಗೆ ಪೊಲೀಸ್ ಕಡೆಯಿಂದ ಕರೆ ಬಂದಿದ್ದು ಯಾವಾಗ? ಇದು ಕ್ಲಾರಿಟಿ ಕೊಡಲೇಬೇಕು ನಾನು. 17th ಮಾರ್ಚ್ ಶೂಟಿಂಗ್ ನಡೆದಿದ್ದು. ಯಾವುದು ನಮ್ಮದು ಬಾಯ್ಸ್ ವರ್ಸಸ್ ಗರ್ಲ್ಸು. 17th ಮಾರ್ಚ್ ಶೂಟ್ ನಡೆದಿದ್ದು. ಶೂಟ್ ನಡೆಯೋವಾಗಲೇ ಮಧ್ಯದಲ್ಲಿ ಲಂಚ್ ಬ್ರೇಕ್ ಟೈಮ್ನಲ್ಲಿ ಪ್ರತಿಯೊಬ್ಬರು ಅವ್ರವ್ರು ರೀಲ್ ಮಾಡ್ಕೊತಾರೆ, ಫೋಟೋ ಶೂಟ್ ಮಾಡ್ಕೊತಾರೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ. ಸೊ ಶೂಟ್ ಮಾಡ್ತಾರೆ, ಪ್ರತಿಯೊಬ್ಬರೂ ಅವ್ರವ್ರು ಮಾಡ್ಕೊತಾರೆ. ಲಂಚಲ್ಲಿ ನಂದು ರೀಲ್ ನಾನು ಶೂಟ್ ಮಾಡಿದೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ನೋಡಿದ್ರೆ ವಿನಯ್ ಗೌಡ ಆ್ಯಕ್ಟರ್ ನೀವು ತೆಗ್ದು ನೋಡಿದ್ರೆ ಅದರಲ್ಲಿ ಪುಷ್ಪ ಅನ್ನೋ ಒಂದು ರೀಲ್ನ ನಾನು ಶೂಟ್ ಮಾಡಿದ್ದೀನಿ. ಹಾಗೆ ಸ್ನೇಹಿತಿರ್ಬೋದು, ನಮ್ಮ ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಪ್ರತಿಯೊಬ್ಬರೂ ಅವ್ರವ್ರ ರೀಲ್ನ ಅವ್ರವ್ರು ಶೂಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಬಟ್ ಪ್ರಾಪರ್ಟಿ ಇರೋವಂಥ ರೀಲ್ಸು ರಜತದು ಇಟ್ ವಾಸ್ ಲೈಕ್ ಯು ಸೆಡ್ ತುಂಬ ಅಂದರೆ ಜನರಿಗೆ ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಆ ಪ್ರಾಪರ್ಟಿ ಇದ್ದಿದ್ದು ಅವನದು. ಊಟಕ್ಕೆ ಹೋಗೋವನು ನಾನು ಊಟದ ಟೈಮ್ನಲ್ಲಿ ಬ್ರೇಕ್ನಲ್ಲಿ 17th ನಾನು ಶೂಟ್ ಮಾಡಿದ್ದು. ಅದನ್ನು ಅಪ್ಲೋಡ್ ಆಗಿರೋದು ಇಟ್ ಈಸ್ ಆನ್ 19th ಅನಿಸುತ್ತೆ. ನನ್ನ ಅಕೌಂಟಿಂದ ಅಪ್ಲೋಡ್ ಆಗಿಲ್ಲ, ಬಿಕಾಸ್ ಅದು ನನ್ನ ರೀಲ್ ಅಲ್ವೇ ಅಲ್ಲ. ಒಂದು ಎರಡನೇದು ನನ್ನನ್ನು ಟ್ಯಾಗ್ ಮಾಡಿದಾಗ ಐ ಡಿಡ್ ನಾಟ್ ಟೇಕ್ ಇಟ್. ನನಗೆ ಬೇಡ, ನಾನು ಬೇಡ ಅಂತಂದ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಲಿಲ್ಲ. ಆ್ಯಂಡ್ ಮೂರನೇ ವಿಷಯ ಬಂದು 20th ನನಗೆ ರಾಜರಾಜೇಶ್ವರಿ ನಗರ್ ಪೊಲೀಸ್ ಸ್ಟೇಷನಿಂದ ಕರೆ ಬರುತ್ತೆ. ಈ ಥರ ಒಂದು ನೀವು ಮಾಡಿರೋ ರೀಲಿಂದ ಸ್ವಲ್ಪ ಡಿಸ್ಕಷನ್ ಮಾಡಬೇಕು, ಈ ಥರ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಈ ಥರದ್ದೆಲ್ಲ ಹಾಕಬಾರ್ದಾಗಿತ್ತು, ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂದ್ಬಿಟ್ಟು ಕರೀತಾರೆ. ವಿತಿನ್ 20 minutes ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಟರ್ನ್ ಬರೆದು ಕೊಟ್ಬಿಟ್ಟು ಬಂದೆ ವಿತ್ ಆಲ್ ದ ಡೀಟೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಅಂದರೆ ಈ ಥರ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಮಾಡಿರೋದು, ಇದು ನನ್ನ ಪ್ರಾಪರ್ಟಿ, ಇದು ಅವನ ಪ್ರಾಪರ್ಟಿ, ಇದು ನನ್ನ ಕಾಸ್ಟ್ಯೂಮು, ಈ ರೀಲ್ಸು, ಈ ಕನೆಕ್ಷನ್ನು, ಎಕ್ಸೆಟ್ರಾ 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 ಎಲ್ಲ ಬರೆದುಕೊಟ್ಟು ಕ್ಲೀನಾಗಿ ಡೀಟೇಲ್ಸಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಐ ಸೈನ್ಡ್. ಐ ಗಾಟ್ ಅ ಕಾಪಿ ಆಫ್ ದ್ಯಾಟ್ ಆಲ್ಸೋ. ನಾನು ಒಂದು ಇಮೇಲ್ ಕೂಡ ಕಳಿಸ್ದೆ. ಕಂಪ್ಲೀಟಾಗಿ ನನ್ನ ಕರ್ತವ್ಯ ಏನಿತ್ತೋ
ಪೊಲೀಸವ್ರು ಕರೆದಿದ ತಕ್ಷಣ ಇಮಿಡಿಯೇಟಾಗಿ ನಾನು ಅದನ್ನು ಮಾಡಿಕೊಟ್ಬಿಟ್ಟು ಬಂದೆ. ಸೇಮ್ ವೇ ಐ ಗೆಸ್ ಅವನಿಗೂ ಒಂದು ಕರೆ ಹೋಗಿತ್ತು ಅನಿಸುತ್ತೆ. ಅವ್ನು ಶೂಟಿಂಗ್ನಲ್ಲಿದ್ದನೋ, ಮೇ ಬಿ ಹಿ ವಾಸ್ ಬ್ಯುಸಿ. ಅವ್ನು ಹೋಗಿ ಈಸ್ ನಾಟ್ ಮೆಟ್ ಎನಿ ಒನ್, ಐ ಗೆಸ್. ನನಗೆ ಡೀಟೇಲ್ಸ್ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅವನ ಕಡೆದು. ಬಟ್ ದೆನ್ ನನಗೆ ಗೊತ್ತಿರೋ ವಿಚಾರ, ಅವ್ನು ಶೂಟಿಂಗ್ನಲ್ಲಿ ಇದ್ದಿದ್ದರಿಂದ ಹೋಗಿ ಮೀಟ್ ಮಾಡೋದಕ್ಕಾಗಿಲ್ಲ ಅಂತ. ದೇ ಸ್ಟಾರ್ಟೆಡ್ ನೋಟಿಸ್ ಕಳಿಸಿದ್ರು, ದೆನ್ ಬಂದಿಲ್ಲ. ಅದಾದಮೇಲೆ FIR ರಿಜಿಸ್ಟರ್ ಆಗಿರೋದು. ಸೊ ನನಗೆ ಯಾವಾಗ FIR ರಿಜಿಸ್ಟರ್ ಆಗಿದೆ ಬಸವೇಶ್ವರ ನಗರ ಸ್ಟೇಷನ್ನಲ್ಲಿ ಅಂತ ಗೊತ್ತಾಯಿತು, ಐ ಇಮಿಡಿಯೇಟ್ಲಿ ವೆಂಟ್. ಸೊ ಹೋಗಿ ನಂದು ಏನು ಡೀಟೇಲ್ಸ್ ಇದೆ ಇಲ್ಲಿ ನಾನು ಬರೆದು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮ್ಮದು ಏನಾದರೂ ಡೀಟೇಲ್ಸ್ ಇತ್ತು ಅಂದರೆ ಹೇಳಿ, ಐ ವಿಲ್ ಗಿವ್ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಹ್ಯಾವ್ ಅಂದ್ಬಿಟ್ಟು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೆ ಅವ್ರಿಗೆ. ದೆನ್ ಎವ್ರಿಥಿಂಗ್ ವೆಂಟ್ ಹೇವೈ. ಆಫ್ಟರ್ ರಜತ್ ಬಂದಮೇಲೆ ಎಲ್ಲ ಮಾತಾಡಿದ್ಮೇಲೆ ಇನ್ನೊಂದು ಪ್ರಾಪರ್ಟಿ ತೊಗೊಂಡು ಬಾ ಅಂತ ಹೇಳಿದಾಗ ಅಕ್ಷಿತಾ ಹೋಗಿ ರಜತ್ ವೈಫ್ ತೊಗೊಂಡು ಬಂದು ಅದೇನೋ ಮಿಸ್ ಮ್ಯಾಚ್ ಆಯಿತು. ಅದೆಲ್ಲ ತುಂಬ ನಡೀತು. 18 ಸೆಕೆಂಡ್ಸ್ನಲ್ಲಿ ಐ ಡೋಂಟ್ ನೋ ವಿಚ್ ಪ್ರಾಪರ್ಟಿ ಐ ಹ್ಯಾವ್ ಯೂಸ್ಡ್. ಸೊ ನನಗೇನು ಸಿಕ್ಕಿತ್ತು ನಾನು ಅದನ್ನ ಯೂಸ್ ಮಾಡಿದೆ, ನಾನು ಹೋದೆ. ವಾಪಸ್ ರಜತ್ ಕೈಗೆ ಕೊಟ್ಬಿಟ್ಟೆ ಹೋಗಿದ್ದು ಅದನ್ನು, ಬಿಕಾಸ್ ಇಟ್ ಈಸ್ ಹಿಸ್ ಪ್ರಾಪರ್ಟಿ. ಅವರೇ ತಗೊಂಡು ಬಂದಿದ್ದನ್ನು. ಹಾಂ, ಬಿಕಾಸ್ ಅವನಿಗೆ ಕೊಟ್ಟಿರೋವಂಥ ಪ್ರಾಪರ್ಟಿ ಅದು. ಅವನೇ ತೊಗೊಂಡು ಬಂದು ಅವ್ನು ರೀಲ್ಸ್ ಮಾಡ್ತಿದ್ದದು. ಸೆಟ್ ಪ್ರಾಪರ್ಟಿನೇ ಅದು. ಅಲ್ಲಿ ಸಾವಿರಾರು ಇರುತ್ತೆ ಮೇಡಮ್ ಸೆಟ್ ಪ್ರಾಪರ್ಟಿನಲ್ಲಿ ಆ ಥರದ್ದು. ಯು ಕ್ಯಾನ್ ಗೋ ವಿಸಿಟ್ ದ ಸೆಟ್ ಆ್ಯಂಡ್ ಸಿ. ಸಾವಿರಾರು ಪ್ರಾಪರ್ಟಿ ಇರುತ್ತೆ. ಮಚ್ಚಿರುತ್ತೆ, ಕೊಡ್ಲಿ ಇರುತ್ತೆ, ಇನ್ನೊಂದು ಮತ್ತೊಂದು ಹ್ಯಾಮರ್ಸ್ ಇರುತ್ತೆ, ಈ ಸೈನಿಕರು ಯೂಸ್ ಮಾಡೋವಂಥ ಸ್ಪಿಯರ್ಸ್ ಇದೆ. ಸೊ ದೇರ್ ಇಸ್ ಲಾಟ್ ಆಫ್ ಪ್ರಾಪರ್ಟೀಸ್. ಅದರಲ್ಲಿ ಇವ್ರು ಯಾವುದೋ ಎತ್ಕೊಂಡ್ಬಂದಿದ್ದಾರೆ, ಅದೇನೋ ಮಿಸ್ ಮ್ಯಾಚ್ ಆಗಿದೆ. ಸೊ ಆಲ್ ದಿಸ್ ನಾನ್ಸೆನ್ಸ್ ಹ್ಯಾಪೆಂಡ್. ನನ್ನ ಲೈಫ್ನಲ್ಲಿ ನಾನು ಹೇಳ್ದಾಗೆ ಜೈಲನ್ನೇ ಇದು ಪೊಲೀಸ್ ಸ್ಟೇಷನ್ನೇ ನೋಡದೇ ಇರೋನು ಡೈರೆಕ್ಟ್ ಜೈಲಿಗೆ ಹೋಗೋವಾಗಾಯಿತು. ದ್ಯಾಟ್ ವಾಸ್ ಲೈಕ್ ತುಂಬ ಡಿಸಪಾಯಿಂಟಿಂಗ್ ಆ್ಯಂಡ್ ತುಂಬ ಡಿಪ್ರೆಸಿಂಗ್ ಆಗಿತ್ತು ಅದು, ದೋಸ್ 4-5 ಡೇಸ್. ಆ್ಯಂಡ್ ಆಲ್ ಆಫ್ ಅ ಸಡನ್ ನಾನು ಮೀಡಿಯಾ ನೋಡ್ತಾ ಇದ್ದೀನಿ. ಇಟ್ ಈಸ್ ಲೈಕ್ ಯಾವ ಚಾನಲ್ ಹಾಕಿದ್ರೂ ಅದೇ ನ್ಯೂಸು, ಎಲ್ಲಿ ಹೋದ್ರೂ ಅದೇ ನ್ಯೂಸು. ಐ ನೆವರ್ ನ್ಯೂ ಈ ಥರ ಒಂದು ಇನ್ಸಿಡೆಂಟ್ ಆಗತ್ತೆ ಅಂತ. ಬಟ್ ಮೈ ಬ್ಯಾಡ್ ಲಕ್, ನಾನು ಸೈಲೆಂಟಾಗಿ ಊಟಕ್ಕೆ ಹೋಗಿದ್ರೆ ಆಗೋಗ್ಬಿಟ್ಟಿರೋದು. ಬಟ್ ದೆನ್ ಐ ಶುಡಂಟ್ ಹ್ಯಾವ್ ಡನ್ ದ್ಯಾಟ್. ಸೊ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಮುಂದಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡು ಅನ್ನೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.